ಮೊದಲನೇದಾಗಿ ಫಸ್ಟ್ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ಗೂ ಡೈರೆಕ್ಟರ್ ಹಾಗೂ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಸಿನಿಮಾ ಒಂದು ಮಜಾ ಒಂದು ಸೀಕ್ವೆನ್ಸಲ್ಲಿ ಸಖತ್ ಮಜಾ ಬರ್ತಾ ಇದೆ. ಸೊ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದೆ ಬೇರೆ, ತುಂಬ ಬೇರೆ ಮೆಸೇಜ್ ಓರಿಯೆಂಟೆಡ್ ಕಮರ್ಷಿಯಲ್ ಆ್ಯಕ್ಷನ್ ವಿತ್ ಕಾಮಿಡಿ ಇದೆ ಅಂತ ಹೇಳಿದ್ದಾರೆ. ಸೊ ಕ್ರೆಡಿಟ್ಸ್ ದ ಹೋಲ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗ್ತದೆ. ಸೊ ಫೋನ್ ಮೆಸೇಜ್ಗಳು ನೋಡ್ತಾ ಇದ್ದೀನಿ, ಉತ್ತರ ಕರ್ನಾಟಕ ಕಡೆಯಿಂದೆಲ್ಲ ತುಂಬ ಚೆನ್ನಾಗಿ ರಿಪೋರ್ಟ್ ಬರ್ತಾರೆ. ಸೊ ವೇಟಿಂಗ್ ಫಾರ್ ಪೀಪಲ್ ಟು ಟೆಲ್ ಮೋರ್ ಅಬೌಟ್ ಇಟ್. ಸೊ ಮುಗ್ದಾಮೇಲೆ ಫೋನ್ ಮಾಡ್ತೀನಿ ಎಲ್ಲರಿಗೂ ಪರ್ಸನಲ್ ಆಗಿ. ಎಂಡ್ ಆಫ್ ದ ಡೇ ಅವ್ರಿಗೋಸ್ಕರ ನಾವು ಸಿನಿಮಾ ಮಾಡೋದು. ಸೊ ಅವರೆಲ್ಲರ ವಿಸಿಲ್ ಹೊಡಿದ್ರೆ ಈ ಸೀಕ್ವೆನ್ಸ್ ವರ್ಕ್ ಆಗುತ್ತೆ ನಾವು ಒಂದು ಜಜ್ಮೆಂಟ್ ಮಾಡಿರ್ತೀವಿ ಸ್ಟಾರ್ಟಿಂಗಲ್ಲಿ. ಸೊ ಒಂದು ಮಜಾ ಏನಂತ ಹೇಳಿದ್ರೆ ಫ್ಯಾಮಿಲಿ ಸೀನ್ಸ್ಗೆ, ಇದು ತಂದೆ ಮಗನ ಸೀನ್ಸ್ಗೆ ತುಂಬ ಚಪ್ಪಾಳೆ ಕ್ಲಾಪ್ಸ್ ಹೊಡೆದ್ರು. ಸೊ ಫ್ಯಾಮಿಲಿ ಸೀಕ್ವೆನ್ಸ್ ಕ್ಲಾಪ್ಸ್ ಹೊಡಿತಾರೆ, ತುಂಬ ಎಮೋಷನಲಿ ಟಚ್ ಆಗಿದೆ ಅಂತ. ಸೊ ದಟ್ ವಾಸ್ ವೆರಿ ಸರ್ಪ್ರೈಸಿಂಗ್, ಖುಷಿ ಆಯಿತು. ಪ್ರತಿಯೊಬ್ಬ ತಂದೆ ಮಗ ರಿಲೇಟ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಖಂಡಿತವಾಗ್ಲೂ ಇರ್ತೀವಿ. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಇವತ್ತು ಸಿನಿಮಾ ನೋಡಿರೋದು. ಫಸ್ಟ್ ಡೇ ಫಸ್ಟ್ ಶೋ ಅನ್ನ ಜನರ ಜೊತೆಗೆ ಕೂತ್ ನೋಡಿದೀನಿ. ಐ ಗೆಸ್ ಇದಕ್ಕಿಂತ ದೊಡ್ಡ ಹಬ್ಬ ಬೇರೆ ಇಲ್ಲ. ಬಿಕಾಸ್ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೆ, ಪ್ರತಿಯೊಂದು ಸಿನಿಮಾ ಮಾಡೋದಕ್ಕೂ ಒಂದು ಗುರಿ ಇದೆ. ಈ ಸಿನಿಮಾ ಮಾಡಿರೋದು ಒಂದು ಇನ್ಫಾರ್ಮೇಶನ್ ಅನ್ನ ಜನರ ತನಕ ಮುಟ್ಟಿಸ್ಬೇಕು ಅಂತ. ಎಂಟರ್ಟೈನ್ಮೆಂಟ್ ಜೊತೆಗೆ ಇನ್ಫಾರ್ಮೇಶನ್ ಏನ್ ಕೊಡ್ತಾ ಇದೀವಿ ಅದು ಜನರ ತನಕ ಮುಟ್ತಾ ಇದೆ ಅಂತಂದ್ರೆ ಅದಕ್ಕಿಂತ ಬೇರೆ ದೊಡ್ಡ ಖುಷಿ ಇಲ್ಲ. ಅಂಡ್ ಸಿನಿಮಾಗೆ ಒಂದು ತುಂಬಾ ದೊಡ್ಡ ಪವರ್ ಇದೆ, ಜನರನ್ನ ಇನ್ಫ್ಲುಯೆನ್ಸ್ ಮಾಡುವಂತ ಪವರ್ ಇದೆ. ಐ ಗೆಸ್ ಈ ಸಿನಿಮಾ ಮುಖಾಂತರ ಜನರು ಎಚ್ಚೆತ್ಕೊಳ್ತಾ ಇದ್ದಾರೆ ಅಂತಂದ್ರೆ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಎಸ್ ನಾರಾಯಣ್ ಸರ್ ತುಂಬಾನೇ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಎತ್ಕೊಂಡಿದ್ದಾರೆ. ಅಂಡ್ ಅದಕ್ಕೆ ತುಂಬಾ ಒಂದು ದೊಡ್ಡ ದಾರಾ ಬಳಗ ಸಪೋರ್ಟ್ ಮಾಡಿದೆ. ನಮ್ಮ ವಿಜಯ್ ಸರ್ ಆಗಿರ್ಬೋದು, ಸಾಧು ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಬಂದು ಒಂದು ಕ್ಯಾಮಿಯೋ ಮಾಡಿದ್ರು, ನಿಶ್ವಿಕಾ ಬಂದು ಒಂದು ಕ್ಯಾಮಿಯೋ ಮಾಡಿದ್ರು, ನಮ್ಮ ರಂಗಾಯಣ ರಘು ಸರ್, ತಾರಮ್ಮ, ಪ್ರಮೋದ್ ಶೆಟ್ರು ಎಲ್ಲರೂ ತುಂಬಾನೇ ಪ್ರೀತಿಯಿಂದ ಬಂದು ನಮ್ ಜೊತೆಗೆ ಕೆಲಸ ಮಾಡಿ ನಮ್ಗೆ ಹುರಿದುಂಬಿಸಿದ್ದಾರೆ. ಐ ಗೆಸ್ ಅವರೆಲ್ಲ ಇರೋದ್ರಿಂದ ನಮ್ಗೆ ಒಂದು ಆನೆ ಬಲ ಬಂದಂಗ ಆಗಿದೆ. ಜನರ ತನಕ ಆ ಮೆಸೇಜ್ ಮುಟ್ತಾ ಇದೆ ಅಂತಂದ್ರೆ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಾವೇನೇ ಸ್ಕ್ರಿಪ್ಟ್ ಫೈನಲ್ ಮಾಡಿ ಶೂಟಿಂಗ್ ಮಾಡಿ ನಾವು ಪಿಕ್ಚರ್ ನೋಡಿದ್ರೇನು ಈ ಆಡಿಯನ್ಸ್ ರಿಪೋರ್ಟ್ ನಮ್ಗೊಂದು ಎನರ್ಜಿ, ಆಮೇಲೆ ಟ್ರೂತ್, ನಿಜ. ಅದಕ್ಕೆ ಸಿನಿಮಾ ಬಗ್ಗೆ ಏನೇ ಮಾತಾಡ್ಬೇಕಂದ್ರೂ ಜನ ನೋಡಿದ್ಮೇಲೆ ಮಾತಾಡ್ಬೇಕು. ಈ ಟೈಮಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಎಸ್ ನಾರಾಯಣ್ ಸರ್ಗೆ ಇಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದಕ್ಕೆ. ಜೊತೆ ಒಂದು ದೊಡ್ಡ ಥ್ಯಾಂಕ್ಸು ದುನಿಯಾ ವಿಜಯ್ ಸರ್ಗೆ. ಅವರು ಆ ಸಿನಿಮಾದಲ್ಲಿ ಇರೋದೇ ನಮ್ಗೆ ಒಂದು ಆನೆ ಬಲ ಇದ್ದಂಗೆ. ಇವತ್ತು ಎಲ್ಲರೂ ಅದೇ ಹೊಗಳ್ತಾ ಇದ್ದಾರೆ. ಈ ಕಂಟೆಂಟ್ ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆರ್ಟ್ಸ್ ಆಫ್ ಸರ್, ವಿಜಯ್ ಸರ್, ತುಂಬಾ ಥ್ಯಾಂಕ್ಸ್. ನೀವು ಬಂದಿದ್ದೀರಿ ಪ್ರಾಜೆಕ್ಟ್ಗೆ, ತುಂಬಾ ಖುಷಿ ಆಗುತ್ತೆ. ಅದು ಸೆಂಟಿಮೆಂಟ್ ಏನಾಗುತ್ತೆ ಅಂದ್ರೆ ಅವ್ರು ಒಂದು ಡೈಲಾಗ್ ಹೇಳ್ತಾರೆ, ಎಲ್ಲರಿಗೂ ಅರ್ಥ ಆಗುತ್ತೆ, ಇದು ಅಂಟಾಗ್ಬಿಡುತ್ತೆ. ಅಂದ್ರೆ ಹೋಗ್ಬಿಟ್ರೆ ಏನ್ ಮಾಡ್ತೀಯ ಅಂದಾಗ ಎಲ್ಲರೂ ಥಿಂಕ್ ಮಾಡ್ತಾರೆ, ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ ನೋಡಿ. ನನಗೆ ಈ ಪಿಕ್ಚರ್ಲಿ 2 ಸೀನ್ ತುಂಬಾ ಇಷ್ಟ. ಫಸ್ಟ್ ಹಾಫ್ ಅಲ್ಲಿ ತಂದೆ ಮಗ, ಸೆಕೆಂಡ್ ಹಾಫ್ ಅಲ್ಲಿ ಬೃಂದಾ ಅವರು ಔಟ್ಡೋರ್ಗೆ ಹೋದವರು ಅವ್ರ ಮನೇಲಿ ಇದೆಯಲ್ಲ, ಏನು ಅನ್ಕೊಂಡು ಹೋಗ್ತಾರ ಅಲ್ಲಿ ಏನೋ ನಡೆಯುತ್ತಲ್ಲ, ಅದು ಇಡೀ ಥಿಯೇಟರ್ ಅನ್ಸ್ಬಿಡುತ್ತೆ. ಬೃಂದಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಶೂಟಿಂಗಲ್ಲೂ ಅಷ್ಟೇ, ಡಬ್ಬಿಂಗಲ್ಲೂ ಅಷ್ಟೇ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ. ಶ್ರೇಷ್ಠ ಅವರು ಯೂತ್ ಆಗಿ ಪಕ್ಕದ ಮನೆ ಹುಡುಗನ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೈನ್ ಆಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟೆಲ್ಲ ನಮ್ಗೆ ವಿಷಯನ ಜನಕ್ಕೆ ರೀಚ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಅದಂದ್ರೆ ಇವಾಗ ಈ ಸಿನಿಮಾನ ನೀವೇ ಜನ ತಲುಪಿಸ್ಬೇಕು, ನಿಮ್ ಥ್ರೂನೇ ಹೋಗ್ಬೇಕು. ಈಗ ನೀವೇ ಮೈನ್ ನಮ್ಗೆ ಒಂದು ಇದು ಬ್ರಿಡ್ಜು, ನೀವೇ ನಮ್ಗೆ ಬ್ರಿಡ್ಜು. ನಿಮ್ ಥ್ರೂನೇ ಜನಕ್ಕೆ ರೀಚ್ ಆಗಬೇಕು, ಜನನ ಸಪೋರ್ಟ್ ಮಾಡ್ಬೇಕು. ಈ ಪಿಕ್ಚರ್ಗೆ ಇಷ್ಟು ಓಪನ್ ಆಗಿ ಇಷ್ಟೊಂದು ರೆಸ್ಪಾನ್ಸ್ ಕೊಡ್ತಾರೆ, ಖುಷಿ ಆಗುತ್ತೆ. ಆಮೇಲೆ ಎಲ್ಲಾರು ಮನೇಲಿ ನಡೆಯೋದು, ಇದೆಲ್ಲೋ ಒಂದು ಊರಲ್ಲಿ ನಡೆಯೋದಲ್ಲ, ಎಲ್ಲಾರು ಮನೆಯಲ್ಲಿ ನಡೆಯುವಂತ ಕತೆ. ತುಂಬಾ ಖುಷಿ ಆಗುತ್ತೆ. ತಿರ್ಗಾ ಹೇಳ್ತೀನಿ, ಪ್ರೆಸ್ ಅಂಡ್ ಮೀಡಿಯಾಗೆ ತುಂಬಾ ಥ್ಯಾಂಕ್ಸ್. ಮೇಡಮ್, ಸಿನಿಮಾ ನೋಡೋದಕ್ಕೆ ಬರ್ಬೇಕಂತ ಕೇಳಿದ್ರೆ ನಾವು ಫ್ಯಾಮಿಲಿ ಇದು ಸೆಂಟಿಮೆಂಟ್ ಇದೆಯಾ, ಕಾಮಿಡಿ ಇದೆಯಾ, ಕಥೆ ಇದೆಯಾ, ಡ್ಯಾನ್ಸ್ ಇದೆಯಾ ಅಂತ ಬರ್ತೀವಿ. ಟೋಟಲ್ ಹೇಳ್ಬೇಕಂದ್ರೆ ಎಸ್ ನಾರಾಯಣ್ ಅವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತೆ ಒಂದು ಸಿನಿಮಾದಲ್ಲಿ ಎಲ್ಲ ಇಟ್ಟಿದ್ದಾರೆ. ಸುಮಾರು ವರ್ಷಗಳ ನಂತರ ಎಸ್ ನಾರಾಯಣ್ ಡೈರೆಕ್ಷನ್ ಮಾಡಿದ್ದಾರೆ, ಸಖತ್ತಾಗಿದೆ. ನಮ್ಮ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು ಪೊಲೀಸ್ ಗೆಸ್ಟ್ ರೋಲ್ ಬೆಸ್ಟ್ ಫೈಟಿಂಗ್ ಹೊಡೆದ್ರೆ, ಖರಾಬ್ ಐತೆ. ಒಳ್ಳೆ ಆಕ್ಷನ್ ಮಾಡಿದ್ರೆ, ಒಂದು ಒಳ್ಳೆ ಪಾತ್ರಕ್ಕೆ ಅಭಿನಯ ಮಾಡೋರೆ. ಇನ್ನು ಹೀರೋ ಶ್ರೇಯಸ್ ಅವರು, ನಾನು ಫಸ್ಟ್ ಮೂವಿ ನೋಡ್ತಾ ಇದ್ದೀನಿ ಮೇಡಮ್, ಒಳ್ಳೆ ಡ್ಯಾನ್ಸ್ ಮತ್ತು ಫೈಟ್ ಖರಾಬ್ ಹೊಡೆದ್ರೆ. ಹೀರೋಯಿನ್ ಅಂತೂ ನೋಡೋದಕ್ಕೆ ಮಸ್ತಾಗಿ ಕಾಣಿಸಿದ್ರೆ, ಅವ್ರ ಪಾತ್ರ ಕಡಿಮೆ ಇದೆ, ಇನ್ನೂ ಪಾತ್ರ ಕೊಡಬೇಕಾಗಿತ್ತು. ಎಲ್ಲ
ಒಂದ್ ಕಡೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋನ್ ಸಿಕ್ಕಿಲ್ಲ ಅನಿಸ್ತಾ ಇದೆ. ಮೇಡಮ್ ಅವರು ಇದನ್ನ ಮುಂದುವರಿಸಲಿ. ಇನ್ನು ಸಾಧು ಕೋಕಿಲ ಅವ್ರಂತೂ ಕಾಮಿಡಿ ಕಜ್ಜ ಏನೋ ತಿನ್ಸ್ಬಿಡೋರು ಮೇಡಮ್. ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರ್ಗು ಬರೀ ನಗೋದೇ ಆಗುತ್ತೆ, ಆ ರೇಂಜ್ ಗಿಟ್ಟವ್ರೆ. ಸಿನಿಮಾದಲ್ಲಿ ತಾರಾ ಮೇಡಮ್ ರಂಗಾಯಣ ರೋಗ ಆಗಿರ್ಬೋದು, ನಮ್ಮ ಫ್ಲವರ್ ಬಾಯ್ ರವಿಚಂದ್ರ ಅವ್ರ ಬಗ್ಗೆ ಹೇಳ್ಬೇಕು. ಒಂದು ವರ್ಷದ ನಂತರ ನೋಡ್ತಾ ಇದ್ರೆ ಇವಾಗೂ ಹಂಗೆ ಇದ್ದಾರೆ. ಹೀರೋ ಅವರು ಕೆಲಸ ಹಾಕಿದ್ರೆ ಹೆಣ್ಮಕ್ಳು ಕೊಡೋದು ಗಂಡ್ಮಕ್ಳು ಕೊಡೋದು ಅಂತಾರೆ. ಇವಾಗಲೂ ಅದೇ ಪಂಚ್ ಹೊಡಿದಾರ. ಮಸ್ತಾಗಿದೆ. ಇನ್ನು ಹೇಳ್ಬೇಕಂತ ಕೇಳಿದ್ರೆ ಒಂದು ಫ್ಯಾಮಿಲಿ ಎಮೋಷನ್ ಮೂವಿ. ಕಾಮಿಡಿ ಇದೆ, ಕಥೆ ಇದೆ, ಸಾಂಗ್ಸ್ ಇದೆ, ಡ್ಯಾನ್ಸ್ ಇದೆ. ಕಾಸಿದ್ರು ಕಣ್ಣು ಮುಚ್ಕೊಂಡು ಬಂದು ನೋಡ್ಬೋದು. ಅಪ್ರ ಕಥಪ್ರ ಈ ಸಿನಿಮಾದಲ್ಲಿ ಬ್ಲಾಕ್ ಕೊಬ್ರಾ ಅವ್ರಿದ್ರೆ ಸಿನಿಮಾ ಸಿಕ್ಸರೆ.